ಗುಡ್ ಮಾರ್ನಿಂಗ್ ಗೈಡ್ಸ್. ಇವತ್ತು ನೋಡಿ ನಾನು ನೆಲನೆಲ್ಲಿ ತೆಗಿತಾ ಇದ್ದೀನಿ. ನಾನು ಇವತ್ತು ಕಷಾಯ ಮಾಡುವ. ನನಗೆ ಇವಾಗ ಸಿಗಲಿಲ್ಲ, ಇಷ್ಟೇ ಸಿಕ್ಕಿದ್ದು ನನಗೆ. ಇವಾಗ ಇದನ್ನು ದನಗಳೆಲ್ಲ ತಿಂತಾರೆ, ಸಿಗೋದಿಲ್ಲ ಇದು. ನನಗಿಷ್ಟು ಸಿಕ್ಕಿದೆ ಸಾಕು, ಒಂದು 3-4 ಲೋಟ ಮಾಡ್ಬೋದು ಇದರಲ್ಲಿ. ನಾನು ಹೇಗೆ ಮಾಡೋದಂತ ತೋರಿಸ್ತೇನೆ. ನಾನು ಇದು ಬೇರು ಸಮೇತ ಹಾಕಬೇಕು, ಮಣ್ಣೆಲ್ಲ ತೆಗಿಬೇಕು ಇದರದ್ದು, ತೊಳೆದು ಚೆನ್ನಾಗಿ. ಆಮೇಲೆ ಇದನ್ನು ಚೆನ್ನಾಗಿ ಪುಡಿ ಮಾಡಬೇಕು, ಆಮೇಲೆ ಕುದಿಸ್ಬೇಕು ಇದನ್ನು. ನೋಡು ನಾನು ಹೇಗೆ ಮಾಡೋದಂತ ತೋರಿಸ್ತೇನೆ ನಿಮಗೆ. ಹೀಗೆ ಇದನ್ನು ನೋಡಿ, ಇದನ್ನು ಸರಿಯಾಗಿ ಜಜ್ಜಬೇಕು ನಾವು. ಹೀಗೆ ಜಜ್ಜಿ ಪುಡಿ ಮಾಡಬೇಕು. ಇದು ಜಾಂಡಿಸಿಗೆ ಮತ್ತು ಜಾಂಡಿಸ್ ಅಂದರೆ ಹಳದಿ ರೋಗ ಅಂತ ಹೇಳ್ತಾರೆ, ಅದಕ್ಕೆಲ್ಲ ಒಳ್ಳೆಯದು. ಇದರ ಕಷಾಯ ಮಾಡಿ ಕುಡಿಬೇಕು, ಜೀರಿಗೆಲ್ಲ ನೋಡಿ. ಇದು ಪಿತ್ತಕ್ಕೆಲ್ಲ ಒಳ್ಳೆಯದು, ಪಿತ್ತ ಸ್ಟಾರ್ಟ್ ಆದರೆ ಅದಕ್ಕೆಲ್ಲ ಒಳ್ಳೆಯದು ನೋಡಿ. ಈಗ ಗುದ್ದಬೇಕು. ಈಗ ನೋಡಿ ನೀರು ಕುದೀತಾ ಉಂಟು. 1 ತಟ್ಟೆ ನೀರು ಅರ್ಧ ತಟ್ಟೆ ಆಗಬೇಕು ನೋಡಿ. ಇದನ್ನು ಈಗ ಹಾಕ್ತಾಯಿದ್ದೇನೆ ಇದಕ್ಕೆ. ಆಮೇಲೆ ಇಷ್ಟು ದೊಡ್ಡ ಬೆಲ್ಲ ಹಾಕ್ತಾಯಿದ್ದೇನೆ. ಆಮೇಲೆ ಪುಡಿ ಮಾಡಿದ ಜೀರಿಗೆ ಇಷ್ಟು ಹಾಕಬೇಕು. ಇದು ಚೆನ್ನಾಗಿ ಕುದಿಬೇಕು. ಈಗ ನಮ್ಮ ನೆಲನೆಲ್ಲಿ ಕಷಾಯ ರೆಡಿ ಆಯಿತು. ಈಗ ಇದಕ್ಕೆ ಸುರಿಬೇಕು. ಏನಾದರೂ ಅದರ ಎಳೆಯೆಲ್ಲ ಇದರಲ್ಲಿ ಸಿಕ್ಕೊಳ್ತದೆ, ಇದರಲ್ಲಿ ಇರ್ತದೆ ಅದರ ಎಲೆಯೆಲ್ಲ. ಈಗ ಬಿಸಿಯಾದ ಹಾಳು, ಇದು ಬಿಸಿಯಿದ್ದ ಹಾಳನ್ನು ಇದಕ್ಕೆ ಹಾಕ್ತೇನೆ. ನಮ್ಮ ಕಷಾಯ ರೆಡಿ ಆಯಿತು. ಸಕ್ಕರೆ ಹಾಕಬಾರ್ದು, ಬೆಲ್ಲ ಹಾಕಬೇಕು. ಹೇಗುಂಟು ಶ್ರೀತನ್ ಕಷಾಯ? ಸೂಪರ್ ಆಗಿಂಟು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹಾಗೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಬಾಯ್ ಬಾಯ್. ನನ್ನ ಮಗಳು ನೋಡಿ ಕಷಾಯ ಕುಡಿತಾ ಇದ್ದಾಳೆ. ಬಾಬಾ ಕಷಾಯ ಎಂಚುಂಡಪ್ಪ, ಕಷಾಯ ಎಂಚುಂಡು? ಸೂಪರ್ ಸೂಪರ್ ಅಂడి. ನಾವು ಮಳೆ ಬರ್ತಾ ಉಂಟು, ಕಷಾಯ ಕುಡಿತಾ ಇದ್ದೇವೆ. ಸೂಪರ್ ಉಂಟು ಕಷಾಯ. ಅದು ನನಗೆ ಸ್ವಲ್ಪ ಸಿಕ್ಕಿದ್ದು ಗಿಡ, ನೆಲೆ ಗಿಡ ತುಂಬ ಸಿಕ್ಕಿದರೆ ಇನ್ನೂ ಚೆನ್ನಾಗಿ ಆಗಿತ್ತು. ಈಗ ಮಳೆಗೆ ಸಿಗೋದಿಲ್ಲ ಅದು. ಈ ಕಡೆಯಲ್ಲೆಲ್ಲ ದನಗಳೆಲ್ಲ ತಿಂತವೆ ಅದನ್ನು. ಹುಳ ಬೀಳ್ತಾ ಉಂಟು ಅದರ ಎಳೆಗೆಲ್ಲ. ಈ ವಿಡಿಯೋವನ್ನು ನಾನು ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೇನೆ. ನನಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.